ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಸರ್ವಪಿತೃ ಅಮಾವಾಸ್ಯೆಗೆ ದಿವಸ ಈ ವರ್ಷದ 2024ನೇ ಆಂಗ್ಲ ಸಂವತ್ಸರದ ಕೊನೆಯ ಗ್ರಹಣ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನೇ ಗ್ರಸ್ತನಾಗ್ತಾ ಇದ್ದಾನೆ ಗ್ರಹಣ. ಆದ್ರಿಂದ ಇದು ಬಹಳ ಪ್ರಮುಖವಾಗಿ ನೀವು ತಿಳ್ಕೊಳ್ಬೇಕು. ನೆಗೆಟಿವ್ ಪ್ರಭಾವ ಬೀರದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೇದಾಗ್ಲಿ, ಗೊತ್ತಲ್ವಾ? ಆದರೆ ಸಿಂಹರಾಶಿಯವರ ಆರೋಗ್ಯದ ಮೇಲೆ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅಂತಂದಾಗ ಬಹಳ ಪ್ರಮುಖವಾಗಿ ಸಿಂಹರಾಶಿಯವರ ಆರ್ಥಿಕತೆಯ ಮೇಲೆ, ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸಿಂಹರಾಶಿಯವರಿಗೆ ಯಾವುದೇ ವಿಶೇಷವಾದಂತಹ ವಿಚಾರಗಳಿದ್ದಾಗ ತಕ್ಷಣ ನಾನು ಮೊದಲೇ ಬಂದು ವಿಡಿಯೋ ಮಾಡಿ ಪರಿಹಾರಗಳನ್ನು ಪ್ರಭಾವಗಳನ್ನು ತಿಳಿಸ್ತಾ ಇರ್ತಾನೆ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಇಷ್ಟ ಆಗುತ್ತೆ. ದಯವಿಟ್ಟು ನೀವು ವಿಡಿಯೋನ ಏನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಕೊಂಡು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿ, ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ಗೊತ್ತಾಗಲಿ. ಇನ್ನೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡ್ಕೊಳ್ಳಿ. ನೀವು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬಹಳ ಪ್ರಮುಖವಾದ ವಿಚಾರ ಏನಪ್ಪಾ ಅಂದರೆ, ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಸೂರ್ಯಗ್ರಹ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಸರ್ವಪಿತೃ ಅಮಾವಾಸ್ಯೆಗೆ ದಿವಸ ಈ ವರ್ಷದ 2024ನೇ ಆಂಗ್ಲ ಸಂವತ್ಸರದ ಕೊನೆಯ ಗ್ರಹಣ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಯಾವತ್ತು? ಅಕ್ಟೋಬರ್ 2ನೇ ತಾರೀಕು. ಇದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಭಾರತ ಕಾಲಮಾನ ಪ್ರಕಾರ ಅಕ್ಟೋಬರ್ 2ನೇ ತಾರೀಕು ರಾತ್ರಿ 9:13ರಿಂದ ಬೆಳಗಿನ ಜಾವ 3:17 ತನಕ ಇರುತ್ತೆ. ಎಲ್ಲಿ ಕಾಣಿಸ್ತಾ ಇದೆ? ಬ್ರಾಜಿಲ್, ಮೆಕ್ಸಿಕೋ, ಅಂಟಾರ್ಟಿಕಾ, ನ್ಯೂಜಿಲೆಂಡ್, ಅರ್ಜೆಂಟೀನಾ, ಪೇರು, ಚೈಲ್ ಇತ್ಯಾದಿ ಬೇರೆ ಬೇರೆ ಒಂದಿಷ್ಟು ದೇಶಗಳಲ್ಲಿ, ಸ್ಥಾನಗಳಲ್ಲಿ, ಖಂಡಗಳಲ್ಲಿ ಕಾಣಿಸ್ತಾ ಇದೆ. ನೀವೇನಾದರೂ ಅಲ್ಲಿಂದ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ, ನೀವು ಅಲ್ಲೇ ಇದ್ದೀರಾ ಅಂತ ಆದರೆ, ಕನ್ನಡಿಗರಾಗಿದ್ದರೆ ಖಂಡಿತವಾಗಿ ನಿಮಗೆ ಗ್ರಹಣಾಚರಣೆ ಇರ್ತದೆ. ನೀವು ಆಚರಣೆ ಮಾಡಲ್ಲ, ಪ್ರಶ್ನೆ ಬೇರೆ, ಬಟ್ ನಿಮಗೆ ಆಚರಣೆ ಇರ್ತದೆ ಅಲ್ಲಿ, ಆಯ್ತಾ? ಬಟ್ ಇಲ್ಲಿ ಭಾರತದಲ್ಲಿ ಅವತ್ತಿನ ದಿವಸ ಅಕ್ಟೋಬರ್ 2ನೇ ತಾರೀಕು ನೀವು ಯಾರೂ ಸಿಂಹರಾಶಿಯವರಾಗಿರಲಿ, ಯಾವ ರಾಶಿಯವರಾಗಿರಲಿ, ಮೂರು ಸಲ ಸ್ನಾನ ಮಾಡೋದಾಗಿರಬಹುದು, ಹೊರಗಡೆ ಬರಬಾರ್ದು ಅನ್ನುವಂಥದ್ದಾಗಿರಬಹುದು, ಉಪವಾಸ ಇರಬೇಕು ಅನ್ನುವಂಥದ್ದಾಗಿರಬಹುದು, ಇದು ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಪ್ರಭಾವ ಇರುತ್ತೆ, ನೆನಪಿಟ್ಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನೇ ಗ್ರಸ್ತನಾಗ್ತಾ ಇದ್ದಾನೆ ಗ್ರಹಣ. ಆದ್ರಿಂದ ಪ್ರಭಾವ ಇರುತ್ತೆ. ಎಲ್ಲೋ ಏನೋ ಆಗ್ತಾ ಇರತಕ್ಕಂಥ ಯುಕ್ರೇನ್ನಲ್ಲಿ ಆಗ್ತಾ ಇರುವಂತಹ ಯುದ್ಧಗಳ ಪ್ರಭಾವ ಭಾರತದ ಮೇಲೆ ಇರೋದಿಲ್ವೇ? ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಪಾಸಿಟಿವ್ ಆರ್ ನೆಗೆಟಿವ್ ಪ್ರಭಾವ ಇದ್ದೇ ಇರುತ್ತೆ. ಗೋಚಾರ ರೀತಿಯ ಪ್ರಭಾವವನ್ನು ಹೇಳಬೇಕು ಅಂತಂದಾಗ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣವಾದಾಗ ನಿಮಗೆ ಅದು ಮಿಶ್ರ ವಿಚಿತ್ರ ಫಲವನ್ನ ಕೊಡುತ್ತದೆ. ಅದನ್ನೇ ಹೇಳಬೇಕು. ಈಗ ನಿಮ್ಮ ರಾಶಿ ಸಿಂಹರಾಶಿ, ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ನಿಮಗೆ ಸಿಂಹರಾಶಿಯವರಿಗೆ ಇದು ಮಿಶ್ರ ಫಲ, ಶುಭವೂ ಇರಬಹುದು ಅಶುಭವೂ ಇರಬಹುದು, ಮಿಶ್ರ ಫಲ ಅಂತಲೇ ಹೇಳಬೇಕು. ಆದರೆ ನಾನು ಈ ಹಿಂದೆ ವಿಡಿಯೋಗಳಲ್ಲೂ ಹೇಳಿದ್ದೇನೆ, ಚಂದ್ರಗ್ರಹಣಗಳಲ್ಲಿ ಕರ್ಕರಾಶಿಯವರಿಗೆ, ಸೂರ್ಯಗ್ರಹಣಗಳಲ್ಲಿ ಸಿಂಹರಾಶಿಯವರಿಗೆ ಶುಭ ಫಲ ಹೇಳಕ್ಕಾಗಲ್ಲ. ಯಾಕೆ ಅಂದರೆ ರಾಶ್ಯಾಧಿಪತಿಗೆ ಅಲ್ಲಿ ಗ್ರಸ್ತನಾಗ್ತಾ ಇರ್ತಾನೆ ಅಂತ ಅಲ್ವಾ? ಸೊ ಆದ್ದರಿಂದ ಇದು ಬಹಳ ಪ್ರಮುಖವಾಗಿ ನೀವು ತಿಳ್ಕೊಳ್ಬೇಕು. ನಿಮ್ಮ ರಾಶ್ಯಾಧಿಪತಿಯೇ ಅಕ್ಟೋಬರ್ 2ನೇ ತಾರೀಕು ಗ್ರಸ್ತನಾಗ್ತಿರೋದ್ರಿಂದ ನೀವು ತೀರಾ ಶುಭ ಫಲಗಳನ್ನು ಬಯಸ್ಲಿಕ್ಕೆ ಆಗಲ್ಲ, ಒಳ್ಳೆಯ ಫಲಗಳನ್ನು ಬಯಸ್ಲಿಕ್ಕೆ. ಅದು ನಾನು ಹೇಳೋದೆಲ್ಲ ಸುಳ್ಳಾಗ್ಬಿಡ್ಲಿ, ನಿಮ್ಗೆ ಒಳ್ಳೆಯದೇ ಆಗಲಿ, ಆ ಮಿಶ್ರ ಫಲದಲ್ಲಿ ಕೆಟ್ಟದ್ದು ಯಾವುದೂ ಆಗದೆ ಇರಲಿ, ಬರೀ ಶುಭವೇ ಆಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಆದರೆ ಯಾವ ಯಾವ ವಿಚಾರಗಳ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವ ಇರುತ್ತೆ ಅನ್ನುವಂಥದ್ದನ್ನು ದಯವಿಟ್ಟು ನೀವು ಸಿಂಹರಾಶಿಯವರು ತಿಳಿದುಕೊಳ್ಳಲೇಬೇಕು. ಗೊತ್ತಾಯ್ತಲ್ವಾ? ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅಂತಂದಾಗ ಬಹಳ ಪ್ರಮುಖವಾಗಿ ಸಿಂಹರಾಶಿಯವರ ಆರ್ಥಿಕತೆಯ ಮೇಲೆ ಈ ಒಂದು ಸೂರ್ಯಗ್ರಹಣದ ಪ್ರಭಾವ ತೀರಾ ಜಾಸ್ತಿ ಇರುತ್ತೆ. ನೀವು ಕೊಟ್ಟು ನೀವು ಎಲ್ಲೊಂದು ಸಾಲ ತಗೊಂಡು ದುಡ್ಡು ಇಟ್ಕೊಂಡಿರ್ಬೋದು, ನಿಮ್ಮದೇ ಸಂಪಾದನೆಯ ದುಡ್ಡು ಇರಬಹುದು, ಅಥವಾ ಬೇರೆಯವ್ರ ದುಡ್ಡು ನಿಮ್ಮ ಹತ್ರ ಇರ್ಬೋದು. ಆ ದುಡ್ಡಿನ ವಿಚಾರವಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಯಾರ್ದೋ ದುಡ್ಡು ಸಹ ನನ್ನ ಹತ್ರ ತಂದು ಕೊಟ್ಬಿಟ್ರು, ನಾನು ಹಂಗೆ ಇಟ್ಕೊಂಡಿದ್ದೆ, ಮಿಸ್ ಆಗೋಯ್ತು ಅಂತಲೋ, ಯಾವುದೋ ದುಡ್ಡು ಏನಕ್ಕೋ ಕೊಟ್ಟಿದ್ರು ಇರಲಿ ಅಂತ, ಹೆಂಗಿದ್ರು ನಮ್ಮ ಹತ್ರ ಬಿದ್ದಿರುತ್ತಲ್ಲ, ಅವರೇನು ಅರ್ಜೆಂಟ್ ಇಲ್ಲ ಅಂತ ತೊಗೊಂಡೋಗಿ ಶೇರ್ ಮಾರ್ಕೆಟ್ ಮೇಲೆ ಹಾಕಿದ್ರೆ ಅಷ್ಟು ಲಾಸ್ ಆಗೋಯ್ತು, ಹಿಂಗೆಲ್ಲ ಸುಮಾರು ಜನ ಮಾಡ್ತಾರೆ. ಯಾರ್ದೋ ಬೇರೆಯವ್ರ ದುಡ್ಡು ಇಟ್ಕೊಂಡಾಗ ಬೇರೆ ಅವ್ರಿಗೇನೊಂದು ವಾರ 15,000 ಒಂದು ತಿಂಗಳು ಕೇಳಲ್ಲ ದುಡ್ಡು ಅಂದಾಗ ಒಂದು ರೌಂಡ್ ಓಡಿಸ್ಬಿಡೋಣ, ಒಂದೆರಡು ರೌಂಡ್ ಓಡಿಸ್ಬಿಡೋಣ, ದುಡ್ಡು ಮಾಡ್ಕೊಂಬೋಣ ಅಂತ ಹಾಕ್ಬಿಟ್ಟು ಅದು ಗೊಯ್ಯ ಡುಸ್ ಎಲ್ಲ ಹೋಯ್ತು, ಲಾಸ್.
ಸೊ ಆದ್ದರಿಂದ ಆ ಥರ ಎಲ್ಲ ಮಾಡ್ಕೊಳ್ಬೇಡಿ. ದುಡ್ಡಿನ ವ್ಯವಹಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ನಿಮ್ಮದೇ ದುಡ್ಡಾಗಿರಲಿ, ಬೇರೆಯವ್ರ ದುಡ್ಡಾಗಿರಲಿ, ದುಡ್ಡೇ. ಸೊ ಆದ್ದರಿಂದ ಆ ಹ್ಯಾಂಡಲಿಂಗ್ ಆಫ್ ಮನಿ, ಹಣದ ಲೇವಾದೇವಿ ಏನೇ ಇರಲಿ, ದಯವಿಟ್ಟು ಬಹಳ ಎಚ್ಚರಿಕೆ ವಹಿಸಿ ನೀವು ದುಡ್ಡಿನ ವಿಚಾರದಲ್ಲಿ. ಈ ಒಂದು ಮಹಾಸೂರ್ಯ ಗ್ರಹಣ ನಿಮ್ಮ ಆರ್ಥಿಕತೆಯ ಮೇಲೆ ಪೆಟ್ಟು ಕೊಡುವ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಎಚ್ಚರ ಸಿಂಹರಾಶಿಯವರು. ನೆಕ್ಸ್ಟ್, ಕೌಟುಂಬಿಕ ವಿಚಾರಗಳು, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಅಮ್ಮ, ಅಪ್ಪ, ಹೆಂಡತಿ, ಅಣ್ಣ, ಅತ್ತಿಗೆ, ತಮ್ಮ, ತಮ್ಮನೆಂಟಿ, ಫುಲ್ ನಿಮ್ಮದು ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್, ನಿಮ್ಮ ಸಂಸಾರ, ನಿಮ್ಮ ಕುಟುಂಬ, ನಿಮ್ಮ ಕೌಟುಂಬಿಕ ವಿಚಾರಗಳು. ಈ ಒಂದು ಸೂರ್ಯಗ್ರಹಣ ನಿಮ್ಮ ಕುಟುಂಬದ ವಿಚಾರಗಳ ಮೇಲೆ ಪ್ರಭಾವವನ್ನು ಬೀರಲಿದೆ. ನೆಗೆಟಿವ್ ಪ್ರಭಾವ ಬೀರದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ, ಗೊತ್ತಲ್ವಾ? ಆದರೆ ನಿಮ್ಮ ಕುಟುಂಬದವರ ಯಾವುದೋ ಒಂದು ಸಮಸ್ಯೆ ದೊಡ್ಡದು, ನಮ್ಮ ಫ್ಯಾಮಿಲಿದೊಂದು ಮ್ಯಾಟ್ರ್ ಆಗೋಯಿತು, ನಮ್ಮ ಫ್ಯಾಮಿಲಿಯಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಆಗೋಯಿತು, ನಮ್ಮ ಕುಟುಂಬದಲ್ಲಿ ಇಂಥದ್ದೊಂದು ಏನೋ ಒಂದು ಘಟನೆ ನಡೆದೋಯ್ತು, ಈಗ ಅದೆಲ್ಲರಿಗೂ ಅದೇ ಟೆನ್ಷನ್ ಆಗ್ಬಿಟ್ಟಿದೆ. ಅದನ್ನ ಹೆಂಗಾರು ಮಾಡಿ ಸಾಲ್ವ್ ಮಾಡಬೇಕು, ಅದನ್ನ ಹೆಂಗಾರು ಮಾಡಿ ಸರಿ ಮಾಡಬೇಕು, ಅದನ್ನ ಹೆಂಗಾರು ಮಾಡಿ ಒಂದು ದಡ ಮುಟ್ಟಿಸ್ಬೇಕು, ಅದು ಹೆಂಗಾರು ಮಾಡಿ ಪರಿಹಾರ ಮಾಡಬೇಕು, ಟೆನ್ಷನ್ ಆಗ್ಬಿಡುತ್ತೆ. ಸೊ ಆದ್ದರಿಂದ ಸಿಂಹರಾಶಿಯವರಿಗೆ ಕುಟುಂಬ ಸ್ಥಾನದಲ್ಲಿಯೇ ಗ್ರಹಣ. ಆದ್ದರಿಂದ ಕುಟುಂಬದ ವಿಚಾರವಾಗಿ ಕೇರ್ಫುಲ್ ಆಗಿರಬೇಕು. ಮೂರನೇದಾಗಿ ಆರೋಗ್ಯ. ಅಷ್ಟಮಕ್ಕೆ ಗ್ರಸ್ತ ಸೂರ್ಯನ ಪೂರ್ಣ ದೃಷ್ಟಿ ನಿಮ್ಮ ಅಷ್ಟಮದ ಮೇಲೆ. ಸೊ ಆದ್ದರಿಂದ ಸಿಂಹರಾಶಿಯವರ ಆರೋಗ್ಯದ ಮೇಲೆ ನಿಮ್ಮ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಾ ಇದ್ದಾನೆ ಅನ್ನೋದು ಒಂದು ಪಾಯಿಂಟ್. ಗ್ರಸ್ತ ರವಿಯ ಪೂರ್ಣ ದೃಷ್ಟಿ ನಿಮ್ಮ ಅಷ್ಟಮದ ಮೇಲೆ ಅನ್ನೋದು ಎರಡನೇ ಪಾಯಿಂಟ್. ಸೊ ಆದ್ರಿಂದಾಗಿ ತಾನಾಗಿಯೇ ನಿಮ್ಮ ಆರೋಗ್ಯದ ಮೇಲೆ ದುಷ್ಪ್ರಭಾವ ಬೀರುವ ಸಾಧ್ಯತೆ ಇರ್ತದೆ. ಆದ್ದರಿಂದ ದಯವಿಟ್ಟು ನೀವಿನ್ನೊಂದು 2-3 ತಿಂಗಳು ದಯವಿಟ್ಟು ಸಿಂಹರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ನಿಮ್ಮ ಆರೋಗ್ಯದ ಮೇಲೆ ವಿಶೇಷವಾದಂತಹ ಪ್ರಭಾವ ಈ ಒಂದು ಮಹಾಸೂರ್ಯ ಗ್ರಹಣ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೆ ಬೀಳಲಿದೆ. ಕಫ ತುಂಬ ಆಗ್ತಕ್ಕಂಥದ್ದು, ತುಂಬ ಪಿತ್ತ, ಕಫಕಿನ ಪಿತ್ತ. ಸಿಂಹರಾಶಿಯವರಿಗೆ ಪಿತ್ತ ವಿಕಾರ ಆಗೋದು, ತಲೆ ಚಕ್ಕರ್ ಬರೋದು, ವಾಮಿಟಿಂಗ್ ಸೆನ್ಸೇಷನ್ನು, BP ಏರುಪೇರಾಗ್ತಕ್ಕಂಥದ್ದು, ಬ್ಲಡ್ ಪ್ರೆಷರ್ ಏರುಪೇರು ಆಗ್ತಕ್ಕಂಥದ್ದು, ಇದೆಲ್ಲ ಸಾಧ್ಯತೆ ಜಾಸ್ತಿ ಇದೆ. ತುಂಬ ಕೇರ್ಫುಲ್ ಆಗಿರ್ಬೇಕು ನೀವು. ಅದು ಈ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವರೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಔಷಧೋಪಚಾರಗಳು ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ಇನ್ನೂ ಒಂದು, ಸ್ತ್ರೀಯರು, ಸಿಂಹರಾಶಿಗೆ ವಿವಾಹಿತ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯದ ಮೇಲೂ ಸಹ ಈ ಒಂದು ಸೂರ್ಯಗ್ರಹಣ ಪ್ರಭಾವ ಬೀರುವ ಸಾಧ್ಯತೆ ಇರ್ತದೆ. ನಿಮ್ಮ ಮಾಂಗಲ್ಯ ಸ್ಥಾನದ ಮೇಲೆ ಗ್ರಸ್ತ ಸೂರ್ಯನ ದೃಷ್ಟಿ ಆಗ್ಬಿಡುತ್ತೆ. ಸೊ ಆದ್ದರಿಂದ ನಿಮ್ಮ ಯಜಮಾನರು ನಿಮ್ಮ ಆರೋಗ್ಯ, ನಿಮ್ಮ ಯಜಮಾನರ ಆರೋಗ್ಯ, ಎರಡೂ ಜನರ ಆರೋಗ್ಯದ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ, ಹುಷಾರಾಗಿರಿ. ಪರಿಹಾರ ಏನು ಗುರುಗಳೇ ಅಂತ ನೀವು ಕೇಳ್ಬೋದು. ಪರಿಹಾರ ಅಂತಂದ್ರೆ ಮನೆ ಹತ್ತಿರದಲ್ಲಿ ಯಾವ್ದಾರು ವಿಷ್ಣು ದೇವಸ್ಥಾನ ಇದೆಯಾ ನೋಡಿ, ರಾಮ, ಕೃಷ್ಣ, ನರಸಿಂಹ, ವೆಂಕಟೇಶ್ವರ, ರಂಗನಾಥ, ಯಾವುದಾದ್ರೂ ವಿಷ್ಣು ಅವತಾರ ದೇವಸ್ಥಾನಗಳು ಹೋಗಿ ಅಲ್ಲಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ಕಡ್ಡಾಯವಾಗಿ 2 ಮಣ್ಣಿನ ಹಣತೆಯಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮವನ್ನು ಓದಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ, ಕೇತುಗ್ರಹದ ಅಷ್ಟೋತ್ರವನ್ನು, ರವಿಗ್ರಹದ ಅಷ್ಟೋತ್ರವನ್ನು ಅಲ್ಲೇ ಕೂತ್ಕೊಂಡು ಪಠನೆ ಮಾಡಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ದುಷ್ಪ್ರಭಾವಗಳು ಪರಿಹಾರವಾಗಬೇಕು ಅಂತ. ಇಲ್ಲ ಇನ್ನೂ ವಿಶೇಷವಾದಂತಹ ಒಂದು ಪರಿಹಾರ ಬೇಕು ಗುರುಗಳೇ, ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಪರಿಹಾರ ಹೇಳಿ ಅಂತೀರಾ. ಆ ವಿಶೇಷ ಪವರ್ಫುಲ್ ಪರಿಹಾರ ಏನಪ್ಪಾ ಅಂತಂದ್ರೆ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಪರಿಹಾರವಾಗಿರುತ್ತೆ. ಯಾಕೆ ಅಂದರೆ ಅವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ. ನೋಡಿ, ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃಗಳ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ. ವಿಶೇಷ ಪರಿಹಾರ ಅವತ್ತಿನ ದಿವಸವನ್ನು ಸಹ ಗಣನೆ ತೆಗೆದುಕೊಳ್ಳಬೇಕಾಗತ್ತೆ ನಾವು. ಅದಕ್ಕೆ ದಾನಕ್ಕೆ ಬಹಳ ಪ್ರಮುಖ. ಪ್ರತಿಯೊಬ್ಬರೂ ಸಹ ಅವತ್ತಿನ ದಿವಸ ಗೋಧಿ ಹಾಗೂ ಹುರುಳಿಯನ್ನು ಕಡ್ಡಾಯವಾಗಿ ದಾನ ಮಾಡಿ. ಅಷ್ಟಲ್ಲದೆ ಬಹಳ ಪ್ರಮುಖವಾದ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇರತಕ್ಕಂಥದ್ದು, ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು. ಯಾಕೆ ನೋಡಿ, ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣ, ಅವತ್ತಿನ ದಿವಸ ಸೂರ್ಯಗ್ರಹಣ ಶಾಂತಿ ಹೋಮ. ಯಾಕಂದರೆ ಅವತ್ತಿನ ದಿವಸ ಚತುರ್ಗ್ರಹ ಕೂಟ, ರವಿಗ್ರಹ, ಆಮೇಲೆ ಬುಧಗ್ರಹ,
ಕೇತುಗ್ರಹ, ಚಂದ್ರಗ್ರಹ, 4 ಗ್ರಹಗಳು ಚತುರ್ಗ್ರಹ ಯೋಗಕೂಟ. ಅದರಲ್ಲಿ 3 ಗ್ರಹಗಳಿಂದಾಗಿ ಸೂರ್ಯಗ್ರಹಣ. ಆ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆಗೆ ದಿವಸ ಬಂದಿರತಕ್ಕಂಥದ್ರಿಂದ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕಾಗ್ತದೆ. ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಈ ಒರಿಜಿನಲ್ ಮಾಣಿಕ್ಯ ರತ್ನ ರೂಬಿ, ಒರಿಜಿನಲ್ ರೂಬಿ, ಉಪರತ್ನ ಅಲ್ಲ, ಒರಿಜಿನಲ್ ರೂಬಿಯನ್ನೇ ನಾವು ಉಂಗ್ರವನ್ನಾಗಿ ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹೀಗೆ ನಿಮ್ಮ ಉಂಗ್ರದ ಬೆರಳಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬರು ಸಹ ನಿಮಗೆ ಅನುಕೂಲ ಯಾವ ಬೆರಳಲ್ಲಿ ಅದು ಸೈಜ್ ಆಗ್ತದೆಯೋ ಆ ಬೆರಳಿನಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಿ. ಉಂಗ್ರದ ಬೆರಳಿಗೆ ಹಾಕ್ಕೋಬೇಕು ಅಂತಿಲ್ಲ. ಬಟ್ ಸೂರ್ಯಗ್ರಹಣದ ದುಷ್ಪ್ರಭಾವ ಪರಿಹಾರವಾಗಬೇಕು, ಶುಭ ಫಲ ಎಲ್ಲ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ವಿಶೇಷವಾದಂತಹ ಸೂರ್ಯನ ರತ್ನವಾದಂತಹ ಮಾಣಿಕ್ಯ ಒರಿಜಿನಲ್ ರತ್ನವನ್ನು ಈ ಥರ ಸುಂದರವಾದಂತಹ ಉಂಗುರವನ್ನಾಗಿ ಮಾಡಿಸಿದ್ದೇವೆ. ಅದನ್ನು ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಈ ಒಂದು ಏನು ಮಾಣಿಕ್ಯ ರತ್ನವನ್ನು, ಸೂರ್ಯನ ರತ್ನವನ್ನು ಇಟ್ಟು ಸೂರ್ಯಗ್ರಹಣ ಶಾಂತಿಯಲ್ಲಿ ಅಭಿಮಂತ್ರಣೆ ಮಾಡ್ತೇವೆ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೂ ಇದೆ. ನಾವು ಅವತ್ತಿನ ದಿವಸ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಚಂಡಿಕಾ ಯಾಗ ಮಾಡಿಸುವ ಯೋಗ ಫಲ ಎಷ್ಟು ಜನಕ್ಕಿರುತ್ತೆ? ನೀವು ಅಂದ್ಕೊಂಡ್ರೂ ಸಹ ಯೋಗ ಇರಬೇಕು ಅದಕ್ಕೆ. ಸೊ ಆದ್ದರಿಂದ ದಯವಿಟ್ಟು ನೀವು ಪ್ರತಿಯೊಬ್ಬರೂ ಸಹ ಇನ್ನೇನನ್ನೂ ಯೋಚನೆ ಮಾಡಬೇಡಿ. ವರ್ಷಕ್ಕೆ ಒಂದೇ ಸಲ ನಾವು ಮಹಾಚಂಡಿಕಾ ಯಾಗವನ್ನು ಮಾಡೋದು. ನವರಾತ್ರಿಯ ಆರಂಭದ ಕಾಲ, ಸೂರ್ಯಗ್ರಹಣ ಬೇರೆ. ಸೂರ್ಯಗ್ರಹಣದ ದಿವಸ ನವರಾತ್ರಿಯ ಆರಂಭ, ಮರುದಿನ ಬೆಳಗ್ಗೆಯಿಂದ ನವರಾತ್ರಿಗೆ ಮಹಾಲಯ ಆ ಒಂದು ಅದ್ಭುತವಾದಂಥ ಪವರ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಚಂಡಿಕಾ ಮಹಾಯಾಗ 13 ಅಧ್ಯಾಯಗಳ ಒಂದು ವಿಶೇಷವಾದ ಚಂಡಿಕಾ ಯಾಗವನ್ನೇ ಮಾಡಿ ಆ ಚಂಡಿಕಾ ಯಾಗದಲ್ಲಿ ಸಹ ಈ ಒಂದು ಒರಿಜಿನಲ್ ಮಾಣಿಕ್ಯ ರೂಬಿ ರತ್ನವನ್ನು, ಉಂಗುರವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಖುದ್ದು ನಾನೇ ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ ಖುದ್ದು ನಾನೇ ಕೂತ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಆರಂಭ ಮಾಡಿಬಿಡ್ತೇನೆ. ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಯಾವ್ಯಾವ ಹೋಮಗಳು? ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಮಹಾಚಂಡಿಕಾ ಯಾಗ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ, ಗ್ರಹಣ ದುಷ್ಪ್ರಭಾವದಿಂದ ಮದುವೆ ಸಮಸ್ಯೆ ಆಗಬಾರದು, ದಾಂಪತ್ಯ ಸಮಸ್ಯೆ ಆಗಬಾರದು ಅಂತ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಗುರುಶಾಂತಿ, ಗುರುಬಲ ಇಲ್ದವರಿಗೆ ಗುರುಬಲ ಸಿಗಬೇಕು ಅಂತ ಗುರುಶಾಂತಿ ಹೋಮ. ಯಾಕೆಂದ್ರೆ ಗ್ರಹಣದ ದಿವಸ ಮಾಡುವಂತಹ ಹೋಮಗಳಿಗೆ 10 ಪಟ್ಟು 100 ಪಟ್ಟಷ್ಟು ಫಲ ಸಿಗುತ್ತೆ. ಆದ್ರಿಂದ ಗುರುಶಾಂತಿ ಹೋಮ, ಶನಿದೋಷಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಹಾಗೂ ವಿಶೇಷವಾದಂತಹ ಒರಿಜಿನಲ್ ರೂಬಿ ರತ್ನ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಆಯ್ತಾ? ಕನಿಷ್ಠ ಪಕ್ಷ ನೀವು ಇದನ್ನು ಯಾವ ಬೆರಳಿಗಾಗುತ್ತೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ. ನೀವು ಇನ್ನು ಕೆಲವರು ಧಾರಣೆ ಮಾಡ್ಕೊಳ್ಳೋಕೆ ಆಗದೆ ಇರತಕ್ಕಂಥ ಬೇರೆ ಬೇರೆ ಕಾರಣಗಳಿಂದ ನಾವು ಧಾರಣೆ ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನತಕ್ಕಂಥವ್ರು ಪಾಕೆಟಲ್ಲೋ ನಿಮ್ಮ ಜೊತೆಗೆ ಇದನ್ನು ಇಟ್ಕೊಂಡಿರಿ. ಯಾಕೆಂದರೆ ಸೂರ್ಯಗ್ರಹಣದ ದುಷ್ಪ್ರಭಾವಗಳು ಪರಿಹಾರವಾಗಲಿ. ನಿಮಗೆ ಅಶುಭ ಫಲ ಇದ್ದರೆ ಅದು ನಿವಾರಣೆ ಆಗಬೇಕು, ಶುಭ ಫಲ ಇದ್ದರೆ ಅದು ಸಿಗಬೇಕು. ಮಿಶ್ರ ವಿಚಿತ್ರ ಫಲಗಳಿದ್ದವರಿಗೆ ಅಶುಭ ನಿವಾರಣೆಯಾಗಿ ಶುಭ ಮಾತ್ರ ಬೇಗ ಸಿಗಬೇಕು. ಸೊ ಇದವು ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖ, ಬಹಳ ಪವರ್ಫುಲ್. ನಿಮಗೆ ಸಿಂಪಲ್ ಪರಿಹಾರಗಳಂತಲ್ಲ, ಇದು ವಿಶೇಷ ಪರಿಹಾರ. ಮಹಾಚಂಡಿಕಾ ಯಾಗ, ದುರ್ಗಾ ದುರ್ಗತಿ ನಾಶಿನಿ. ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ರೂ ಸಹ ದುರ್ಗಾದೇವಿ ನಿವಾರಣೆ ಮಾಡ್ತಾಳೆ. ಕಷ್ಟ ಕೋಟೆಗಳನ್ನೇ ನಿವಾರಣೆ ಮಾಡ್ತಾಳಂತೆ. ಸೊ ಆದ್ದರಿಂದ ಈ ದುರ್ಗಾ ಅಂದರೆ ಕೋಟೆ ಅಂತ, ಚಿತ್ರದುರ್ಗ, ಹೊಸ ದುರ್ಗ ಅಂತ ಬರ್ತಾರೆ. ದುರ್ಗಾ ಅಂದರೆ ಕೋಟೆ ಅಂತ. ಕಷ್ಟ ಕೋಟೆಗಳನ್ನೇ ಛಿದ್ರ ಮಾಡುವಂತಹ ದುರ್ಗಾದೇವಿ ದುರ್ಗಾ ದುರ್ಗತಿ ನಾಶಿನಿ. ಮಾಟಮಂತ್ರ ದೋಷಗಳಿದ್ದರೆ ಪರಿಹಾರ, ಆರೋಗ್ಯ ಬಾಧೆಗಳಿದ್ದರೆ ಪರಿಹಾರ, ಶತ್ರು ಬಾಧೆಗಳಿದ್ದರೆ ಪರಿಹಾರ, ಕೋರ್ಟು ಕಚೇರಿ ಇದ್ದರೆ ಪರಿಹಾರ, ವಿವಾಹದ ವಿಚಾರಗಳಲ್ಲಿ ಪರಿಹಾರ, ಸಂತಾನದ ವಿಚಾರಗಳಲ್ಲಿ ಪರಿಹಾರ. ಏನು ಕೊಡಲ್ಲ ತಾಯಿ ಜಗಜ್ಜನನಿ. ಆ ಬ್ರಹ್ಮಕೀಟ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ಎಲ್ಲ ಪಿಪೀಲಿಕಾದ ಇರುವೆಯಿಂದ ಬ್ರಹ್ಮ ಪರ್ಯಂತ ಎಲ್ಲದಕ್ಕೂ ಜನನಿ ಜಗಜ್ಜನನಿ. ಹೌದು, ಅಂಥ ಅಮ್ಮನವರ ಜಗಜ್ಜನನಿಯನ್ನು ನಿಮಗೆ ಏನು ಕೇಳಿದ್ರು ಕೊಡ್ತಾಳೆ ತಾಯಿ. ಆ ಜಗಜ್ಜನನಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ. ಇಡೀ ಚಂಡಿಕಾ ಯಾಗ ನಿಮಗೆ ಲೈವ್ ಇರುತ್ತೆ. ಅವತ್ತಿನ ದಿವಸ ಅಕ್ಟೋಬರ್ 2ನೇ ತಾರೀಕು ಲೈವ್ ಇರುತ್ತೆ ಚಂಡಿಕಾ ಹೋಮ.
ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಸೂರ್ಯಗ್ರಹಣ ಶಾಂತಿ ಲೈವಲ್ಲಿ ನೋಡ್ತೀರಾ, ಗುರು ಶಾಂತಿ, ಶನಿ ಶಾಂತಿ, ಸ್ವಯಂವರ, ಪಾರ್ವತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಲೈವಲ್ಲಿ ಇರುತ್ತೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂಥ ಈ ಉಂಗುರವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಒರಿಜಿನಲ್ ಮಾಣಿಕ್ಯ ರತ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಯಾವುದೇ ರೀತಿಯಾಗಿರತಕ್ಕಂಥ ಸಮಸ್ಯೆಗಳಿದ್ರೂ ಪರಿಹಾರವಾಗಲಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಚಂಡಿಕಾ ಹೋಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಉಂಗುರ, ಬರೀ ರತ್ನದ ಉಂಗುರವನ್ನೇ ಮಾಡಿಸಿದ್ದೇನೆ. ಬಹಳ ಸುಂದರವಾಗಿ ಈ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇನೆ. ಸೈಜ್ ಬಗ್ಗೆ ನೀವು ಮ್ಯಾಟರ್ ಯೋಚನೆ ಮಾಡಬೇಡಿ, ಯಾವ ಬೆರಳಿಗಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೀವು ತುಂಬ ಸುಂದರವಾಗಿಯೂ ಕಾಣೋ ರೀತಿಯಲ್ಲಿ ಹಾಕ್ಕೊಂಡಿದ್ದೇನೆ. ಗಂಡಸರಿರಲಿ ಹೆಂಗಸರಿರಲಿ ಎಲ್ಲರಿಗೂ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲೇ ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗದಿರೋರು ಪಾಕೆಟಲ್ಲೋ ಒಂದು ದಾರ ಕಟ್ಕೊಂಡು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಂಡು ಪೇಜ್ನ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.